ಲೋಕಸಭೆ ಚುನಾವಣಾ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್. ಇದು ಪರಿಷತ್ ಸ್ಥಾನಕ್ಕೆ ಕೆಪಿ ನಂಜುಂಡಿ ರಾಜೀನಾಮೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಪರಿಷತ್ ಸಭಾಪತಿ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ನೋಡಿ, ಬಿಜೆಪಿಗೆ ಮತ್ತೊಂದು ಶಾಕ್. ಇದು ಚುನಾವಣೆ ಹೊತ್ತಲ್ಲೇ ಕೆಪಿ ನಂಜುಂಡಿ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೊರಟ್ಟಿಯವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ ಆಲ್ರೆಡಿ ಬಿಜೆಪಿಯ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ. ಸಭಾಪತಿ ಭೇಟಿ ಮಾಡಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಬಿಜೆಪಿಗೆ ಕೈಕೊಟ್ಟು ಕಾಂಗ್ರೆಸ್ ಸೇರ್ತಾರ ಕೆಪಿ ನಂಜುಂಡಿ? ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಖರ್ಗೆ ಅವ್ರನ್ನೂ ಕೂಡ ಭೇಟಿ ಮಾಡಿದ್ರು ಕೆಪಿ ನಂಜುಂಡಿ. ಅಂದರೆ ಇದರ ಹಿಂದೆ ಲೆಕ್ಕಾಚಾರ ಏನಿದೆ, ವಿಶ್ವಕರ್ಮ ಸಮಾಜದ ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಕೂಡ ಕಾಂಗ್ರೆಸ್ ನಾಯಕರಿದ್ದೆ. ಈಗಾಗಲೇ ಹುಬ್ಬಳ್ಳಿ ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಟ್ಟಿಯವ್ರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ಇತ್ತೀಚೆಗೆ ತಾನೇ ಬಿಜೆಪಿಯಿಂದ ತೇಜಸ್ವಿನಿ ಗೌಡ ಅವರು ಕೂಡ ಶಾಕ್ ಕೊಟ್ಟರು, ರಾಜೀನಾಮೆ ಕೊಟ್ಟು ಕೈ ಹಿಡಿದ್ರು, ಬಿಜೆಪಿ ಬಿಟ್ಟು. ಅದಾದಮೇಲೆ ಮರಿತಿಬ್ಬೇಗೌಡ ಕೂಡ ದಳಕ್ಕೆ ಗುಡ್ ಬೈ ಹೇಳಿದರು, ಕಾಂಗ್ರೆಸ್ ಕಡೆ ಬಂದರು. ಈಗ ಕೆಪಿ ನಂಜುಂಡಿ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಆಘಾತದ ಮೇಲೆ ಆಘಾತಗಳು ಎದುರಾಗ್ತಾ ಇದೆ. ಯಾಕಂದರೆ ಕೆಪಿ ನಂಜುಂಡಿ ಅವರು ಬಿಜೆಪಿಯಲ್ಲಿ ಇದ್ದರೂ ಕೂಡ ಬಹಳ ಆ್ಯಕ್ಟಿವ್ ಆಗಿರಲಿಲ್ಲ. ಏನಂಥ ದೊಡ್ಡ ಸ್ಥಾನಮಾನಗಳನ್ನೇನು ಅವರೇನು ನಿಭಾಯಿಸಿಲ್ಲ. MLC ಮಾಡಿದ್ರು ಅಷ್ಟೇ. ಅದರ ಜೊತೆಗೆ ಈಗ ಪಕ್ಷದ ಪ್ರಮುಖ ಕೆಲವೊಂದಿಷ್ಟು ಹುದ್ದೆಗಳಾಗಿರ್ಬೋದು ಅಥವಾ ನಿರ್ಧಾರಗಳಾಗಿರ್ಬೋದು, ಇವ್ರನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಕಡೆಗಣನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ನಂಜುಂಡಿ ಅವರದು. ಅಂದರೆ ಮೂಲೆ ಗುಂಪು ಮಾಡಲಾಗಿದೆ, ನನಗೂ ಕೂಡ ಸಾಕಷ್ಟು ವರ್ಷಗಳ ಅನುಭವ ಇದೆ, ಬಿಜೆಪಿಯಲ್ಲಿ ನಾನು ಇದ್ದೇನೆ, ಆದರೆ ನನ್ನ ಕೊನೆ ಕ್ಷಣದಲ್ಲಿ ಕಡೆಗಣಿಸಿದ್ರು ಅನ್ನುವಂಥ ಆರೋಪ ಅವರದು.